ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೆಂತ ಕಾಣಿ ಇದೇ ತೋಡು ನಮ್ದು ಸೀದಾ ಮನೆ ಬದಿಗೆ ಹಬ್ಬ. ಇದ್ರೊಳಗೆ ಏನು ಇಲ್ಲ, ಅದೈತಲ್ಲ ಸೂಜಿ. ಅಬ್ಬೋ ಈಗ ಇದು ಒಂದು ಸೂಜಿ ಟೈಪ್ ಇದೇನೋ ಇತ್ತು, ಎಲ್ಲದರಲ್ಲೂ ಇರುತ್ತದೆ. ಎಲ್ರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ಕೊಡೆ ಹಿಡ್ಕೊಂಡು ಹೊಯ್ಕೋ, ಯಾಕಂತೇಳಿ ಹೇಳಿದ್ರೆ ಮಳೆ ಬರ್ತಿತ್ತು ಲೈಟಂಗೆ. ಈಗ ಕೊಡೆ ತಗೊಂಡು ಹೋಗ್ತಾ ಇದ್ದೇನೆ, ಯಾಕಂದರೆ ಬೇವಿನ ಸೊಪ್ಪೆಲ್ಲ ಕೊಯ್ಕೊಂಡು ಬಪ್ಪ ಅಂತೇಳಿ ಹೇಳಿ. ಎಲ್ಲಿದೆ? ಓ ಇಲ್ಲಿಲ್ಲ, ಆ ಕಡೆ ಹೋಗ್ಬೇಕು ಇವಾಗ ವಾಪಸ್. ಕಾಣಿ ಇದೇ ತೋಡು ನಮ್ಮದು. ಈ ತೋಡನ್ನು ದಾಟಿ ಎಲ್ಲ ಹೋಯ್ಕೀಗ ನಾನು. ಓಲಿದೆ ಯಪ್ಪ, ತೋಡಂಗೆ ಹೊಕ್ಕೆ ಹೆದರಿಕೆ ಅತ್ ಮಾರೆ. ಅದೆಂತಲ್ಲ ಹಾವಲ್ಲ ಇರ್ಬೋದು. ಕಾಣಿ ಇದು ನಮ್ಮ ಕೆರೆ ಸಮೇತ ತುಂಬಿತ್ತು, ಫುಲ್ಲು ನೀರಾಯಿತು ಕೆರೆ. ಹಂಗೆ ಮಳೆಗಾಲದಂಗೆ ಕೆರೆ ತುಂಬ್ದಂಗೆ ತುಂಬಿತ್ತು. ನಾವು ಸಣ್ಣಕ್ಕಿದ್ದಲ್ಲೂ ಇದಂಗೆಲ್ಲ ಮೀನು ಹಿಡಿತಿದ್ದೆ ನಾನು. ನನ್ನ ತಂಗಿನ ಬೇಕಂತೇಳಿ ಹೇಳಿ ನೀರಿದ್ದು ಬಿಡ್ತಿದ್ದೆವು ಇಲ್ಲಿ. ಅಲ್ಲೇ ಅಲ್ಲ ಇಲ್ಲೇ ಸುಮ್ಮನೆ ಅವಳು ನೀರಿಗೆಲ್ಲ ಇಳುಕೇಕೆ ಅಂತಿಲ್ಲ, ಅವಳನ್ನ ಬಾಬಾ ಅಂತ ಹೇಳಿ ಎಳುದು. ಗೆದ್ದೆಂಗೆಲ್ಲ ಫುಲ್ಲು ನೀರು. ಆಯಿತು, ಈಗ ಬೇವಿನ ಸೊಪ್ಪು ಕೊಯ್ಕೊಂಡಾಯ್ತು, ಸೀದಾ ಮನೆ ಬದಿಗೆ ಹಬ್ಬ. ಕಾಲು ಇಲ್ಲಿ ತನಕ ಮುಳುಗುತ್ತೆ, ಅಷ್ಟು ನೀರಿದೆ. ನಾವು ಸಣ್ಣವ್ರು 20 ತಿಂಗಲ್ಲ, ಈ ಮಳೆಗಾಲ ಬಂದರೆ ಸಾಕು ಈ ತೋಡಂಗೆ ದೋಣಿ ಮಾಡಿಬಿಟ್ಟು ಆಡ್ತಾಯಿತ್ತು. ಆವಾಗೆಲ್ಲ ಇದ್ರಿಗಿಂತ ಜಾಸ್ತಿ ನೀರಿರುತ್ತೆ ಒಂದೊಂದ್ಸಲ. ಈಗ ನೀರು ಜಾಸ್ತಿ ಇಲ್ಲ ಹೇಳ್ಕಂದ್ರೆ. ಆವಾಗ ನಮ್ಮ ಅಮ್ಮ ಹೆದ್ರಕಂಡೆಲ್ಲ, ಬನ್ನಿ ಮಕ್ಕಳೇ ನೀರಂಗಾಡಬೇಡಿ, ನೀರಂಗಾಡ್ರೆ ಜ್ವರ ಬರ್ತತ್ತೋ ಅಂತಿದ್ದೀರಿ. ಆಗ್ಲಿಕ್ಕೆಲ್ಲ ಅಂತ ಜ್ವರ ಗಿರ ಏನು ಬರ್ತಿರ್ಲಿಲ್ಲ. ಯಬ್ಬ ಈಗ ಚೂರು ನೀರಿಗೆ ಹೋದ್ರು ಜ್ವರ ಬೇಕಾ, ಕಫ ಬೇಕಾ, ಕೆಮ್ಮ ಬೇಕಾ, ಎಂತ ಬೇಕು ಎಲ್ಲ ಬರ್ತದೆ. ಎಸ್, ಇದೆ ಬಂಡ್ರ ಬುಡ್ಕಿ ಅಂತಾರೆ, ಬಂಡಸ್ ಅಂತಾರೆ. ನಮ್ಮ ಕಡೆ ಬಂಡಸ್ ಅಂತಾರೆ, ಸಾರಿ ಬಂಡ್ರ ಬಡ್ಕಿ ಅಂಬೋದು, ಕೆಲವರು ಬಂಡಸ್ ಅಂತಾರೆ ಅಷ್ಟೇ. ಈಗ ಇದೆ ನಮ್ಮಮ್ಮ ಫ್ರಿಜ್ಜದು ದೇವ್ರೆ ಒಳ್ಳೆ ಸ್ವಲ್ಪ ನೀರು ಹಾಕಿಡ. ಇದು ಫ್ರೀಝರ್ ಒಳಗಿಟ್ಟು ಫುಲ್ ಐಸ್ ಗಡ್ಡಿ ಆಯಿತು. ಸೊ ಅದಕ್ಕೆ ಸ್ವಲ್ಪ ನೀರೊಳಗಿಡುವ ಅಂತ ಎನಿಸಿ ನೀರೊಳಗಿಟ್ಟಿದೆ. ಇದನ್ನ ಹೆಂಗಮ್ಮ ಕ್ಲೀನ್ ಮಾಡೋದು? ಹೇಳಿಕೊಟ್ಟಿದ್ದೆ ಆಗಲ್ಲ, ಅದೇ ಥರ ಹೇಳಿ ಕೊಡ್ತಾಳೆ. ನಾನೊಂದು ವಿಡಿಯೋ ಕಂಡೆಪ್ಪ, ಅದು ಹೆಂಗೆ ಗೊತ್ತಾ? ಇದಿತ್ತಲ್ಲ, ಯಬ ಇದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಹೌದು, ಅದು ಒಳಗೆ ತೇಕ, ಇದ್ರೊಳಗೆ ಏನು ಇಲ್ಲ, ಅದೈತಲ್ಲ ಸೂಜಿ. ಅಬ್ಬೋ ಈಗ ಇದು ಒಂದು ಸೂಜಿ ಟೈಪ್ ಇದೇನೋ ಇತ್ತು. ಎಲ್ಲದರಲ್ಲೂ ಇರುತ್ತದೆ. ಹೌದಾ? ಆಮೇಲೆ ಇದ್ರೊಳಗೆ ಎಂತ ಕಸ ಕಲ್ಮಶಗಳೆಲ್ಲ ಇದ್ರಲ್ಲಿ ಏನು ಇಲ್ಲ, ಇದ್ರಲ್ಲಿ ಏನಿಲ್ಲ. ಓಪನ್ ಇಲ್ಲ, ಓಪನ್ ಮಾಡ್ಬೇಕು. ಏನು ಓಪನ್ ಮಾಡ್ಲಿ? ಎರಡು ಹೋಲ್ ಮಾಡಿ, ಎರಡು ಭಾಗ ಮಾಡೋದನ್ನ. ಅಂದ್ರೆ ಒಂದು ಭಾಗ ಸಿಗಿ ಹೇಳ್ತೆ, ಸಿಗಿ ಹಂಗೆ ಸಿಗಿ ಸೀಳು ಸೀಳು ಏನು ಇಲ್ವಾ? ಇಲ್ಲೊಂದು ಸೂಜಿ ಇತ್ತು ಮತ್ತೀಗ ಇರುತ್ತೆ. ಅದನ್ನ ಜರಿಗೊಟ್ಟೊಳಗೆ ಹಾಕು. ಇದೆಲ್ಲ ಬಿಸಾಕ್ಬೇಕು. ಯಾವುದು ಇದು ಇದು ಮಾತ್ರ ಪದಾರ್ಥ ಹಾಕಬೇಕು. ಎಲ್ಲ ಕಲ್ಮಶಗಳೆಲ್ಲ ಹೊರಗೆ ಹಾಕ್ಬೇಕು. ಇಷ್ಟೇ. ಇದು ಈಸಿ ಇತ್ತು ಕ್ಲೀನ್ ಮಾಡೋಕೆ. ಮೇಲೆ ಇಲ್ಲೊಂದು ಮೇಲ್ಭಾಗ ಪದರಲ್ಲಿ ಇಲ್ಲಿ ಕೆಂಪು ಇರುತ್ತೆ. ಹೌದು, ಇದರಲ್ಲೆಲ್ಲ ಇದೆ, ಇದರಲ್ಲೆಲ್ಲ ಇದೆ ಕೆಂಪು. ಎಲ್ಲ ತೆಗಿಬೇಕು. ಓಕೆ ಇಷ್ಟೇ ಅಲ್ಲ? ಇಷ್ಟೇ, ಅಷ್ಟು ಎಲ್ಲವೂ ಇಷ್ಟೇ ಕ್ಲೀನ್ ಆಗ್ಬೇಕು. ಓಕೆ, ಇದನ್ನ ಈ ತರ ಎಂತಕ್ಕೆ ನಂಗೆ ರೌಂಡ್ ಮಾಡ್ಕಿ ಈ ತರ ಶೇಪ್ ಬೆಂದ್ರ ಮೇಲೆ ರೌಂಡೇ ಆಗೋದು. ನೀವೊಂದ್ಸಲ ಸೇಫ್ ಮಾಡಿ ಹಂಗೆ ಅದನ್ನ ಕಟ್ ಮಾಡಿದ್ರೆ, ಈಗ ಇದನ್ನ ಇಲ್ಲಿ ಕಟ್ ಮಾಡ್ಕೊಂಡ್ರೆ ನೀನ ಇದು ಚುಚ್ಚುದಿಲ್ಲ ಅಲ್ಲ? ಚುಚ್ಚುದಿಲ್ಲ. ಚುಚ್ಚುಕಂದ್ ಮೇಲಿಗೆ ಸೂಜಿ ಇರುತ್ತೆ, ಅದನ್ನ ಫಸ್ಟಿಗೆ ಎಳಕನೆ ಹೌದು, ಕಟ್ ಮಾಡಿ ಅರ್ಧ ಸೂಜಿ ಕೊಟ್ಟ ಹಣ ಇದೆ. ಇದನ್ನ ಫಸ್ಟ್ ಮಾಡುವ ಹಾಕಿಂತ ಉಗ್ರ ಹಾಕದೆ ಹೇಳ್ತೇನೆ. ಕ್ಲೀನ್ ಹಿಂಗೆ ಮಾಡ್ತಲ್ಲ. ನೀ ಆಗ ಅಮ್ಮ ಮಾಡಿ ತಿನ್ಕೊಂಡಿದ್ಯೇನು? ಆಗ ಅಮ್ಮನೊಟ್ಟಿನ ಯಾರು ಮಾಡಿದೆ. ಹೌದಾ? ನಾನಿದು ಫಸ್ಟ್ ಟೈಮ್ ಇದು ಮಾಡೋದು. ಚಟ್ಲಿ ಜಾರಿ ಎಲ್ಲ ಗೊತ್ತಿತ್ತು ನನಗೆ. ವೇಸ್ಟ್ ಈಚೆಗೆ ಹಾಕ್ಲಾಗಿ ಅಲ್ಲಿತ್ತು. ನೀ ಎಂತಕ್ಕೆ ಇದನ್ನು ಹಿಡ್ಕೊಂಡಿದ್ದೆ ನಂಗೆ ಗೊತ್ತಿಲ್ಲ. ಹಿಂಗೆ ಮಾಡ್ರೆ ಆಯಿತು. ಓಪನ್ ಮಾಡಿದ್ರು ಒಳಗೆ ಗಲೀಜಿರುತ್ತು. ಹಿಂಗೆ ಮಾಡ್ರೆ ಬತ್ತಲ್ಲ. ಓಪನ್ ಮಾಡಿ ಇವಾಗ ಹೇಳ್ತೇನಲ್ಲ, ಹಂಗೆ ಮಾಡ್ರೆ ಬಂತಕ್ಕಮ್ಮ ಪೂರ ಕಾಂಬ. ಹಿಂಗೆ ಓಪನ್ ಮಾಡಿ ಬಿಡುವ, ಬಂದು ಕಾಂಬ. ಇದು ನಂಗೆ ಗೊತ್ತತ್ತಲ್ಲ, ಇದು ಕ್ಲೀನಾಗಿ ಇರುತ್ತಂದರೆ
ಎಲ್ಲವೂ ಕ್ಲೀನಾಗಿರುತ್ತೆ ಅಂದ್ಕೊಂಡು ಬಂದಿತ್ತಲ್ಲ. ಓಪನ್ ಮಾಡ್ರಿ ಏನಂತ ಇವಾಗ ರೌಂಡ್ ರೌಂಡ್ ಬರಬೇಕಲ್ಲ. ರೌಂಡ್ ರೌಂಡ್ ಅದೀಗ ಬೇಡ, ನೀನು ಕ್ಲೀನ್ ಮಾಡ್ತಾ. ಎಸ್, ಈಗ ನಾನು ರೆಡಿ ಎಲ್ಲ ಮಾಡ್ಕೊಂಡಾಯ್ತು. ನನ್ನ ತಂಗಿ ಸಹ ಹೆಲ್ಪ್ ಮಾಡಿದಳು. ಈಗ ಸ್ವಲ್ಪ ಎಣ್ಣೆ ಹಾಕೊಂಬ. ನಾನು ಎಂತ ಮಾಡೋದು ಅನ್ಕೊಂಡು ಪ್ಲ್ಯಾನ್ ಇರಲಿಲ್ಲ, ಈಗ ಪ್ಲ್ಯಾನ್ ಆಯಿತು. ಸುಕ್ಕ ಮಾಡ್ತೆ ಅಂದ್ಕೊಂಡು. ಸೊ ಸುಕ್ಕ ಮಾಡುವ ಅಂತ ಹೇಳಿ ಸುಕ್ಕಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಫಸ್ಟಿಗೆ ಎಣ್ಣೆನ ಬಿಸಿ ಮಾಡಿ ಬೆಳ್ಳುಳ್ಳಿನ ಹಾಕ್ತೆ. ಎಣ್ಣೆ ಫಸ್ಟ್ ಹಾಕ್ತಿದ್ದೆ ಅಂತಕ್ಕಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಲಾಡಿಗೆ ಫ್ರೈ ಆಗಿ ಸ್ವಲ್ಪ ಸಾಸಿವೆ ಸಹ ಹಾಕ್ತೆ. ಸಾಸಿವೆ, ಜೀರಿಗೆ ಹಾಕ್ತಿದ್ದೇನೆ. ಜೀರಿಗೆ ಹಾಕ್ತೆ. ಸ್ವಲ್ಪ ಲೈಕ್ ಮಾಡಿ ಫ್ರೈ ಆದ ತಕ್ಷಣ ಈಗ ನಾವೆಂತ ಮಾಡುವ ಅಂದರೆ, ನಮ್ಮ ಹತ್ರ ಈರುಳ್ಳಿ ಇತ್ತು, ಈರುಳ್ಳಿ ಹಾಕೋದು ಮರ್ತಿತ್ತು. ಇವಾಗ ನಾನು ಈರುಳ್ಳಿ ಹಾಕ್ಕೊಳ್ತೆ. ಈರುಳ್ಳಿ ತಡ ಇವತ್ತಿನ ಈರುಳ್ಳಿ ಕೊಯ್ದದ್ದು ನನ್ನ ತಂಗಿ. ಆಮೇಲೆ ಇದನ್ನ ಎಂತ ಇದ್ರ ಹೆಸರು ಎಂತದ? ಬೊಂಡಸ್. ಇದನ್ನ ಕ್ಲೀನ್ ಮಾಡೋದು ಸಮೇತ ಹೇಳಿಕೊಟ್ಟದ್ದು ನನ್ನ ತಂಗಿ. ಯಾಕಂದ್ರೆ ಬೆಳಿಗ್ಗೆ ಅಮ್ಮ ಮಾಡಿದ್ರು, ಅಮ್ಮ ತಂಗಿಗೆ ಹೇಳಿಕೊಟ್ಟಿದ್ದಾರೆ. ಅಮ್ಮ ಸಹ ಹೇಳಿಕೊಟ್ರು ನನಗೆ, ಆದರೆ ಸ್ವಲ್ಪ ಜಾಸ್ತಿ ಹೇಳಿಕೊಟ್ಟದ್ದು ನನ್ನ ತಂಗಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತೆ. ಈಗಲೇ ಹಾಕಂತೆ, ಎಂತಕ್ಕಂದ್ರೆ ಇಲ್ಲಾಂದ್ರೆ ಈಗಲೇ ಹಾಕೊಂಡ್ರೆ ಅರಿಶಿನ ಸಮೇತ ಇದು ಒಳ್ಳೆ ಆಗ್ತು, ಇಲ್ಲಾಂದರೆ ಅರಿಶಿನದ್ದೇ ಸ್ಮೆಲ್ ಬರ್ತತ್ತು. ಅದಕ್ಕೆ ಈರುಳ್ಳಿ ಒಟ್ಟಿಗೆ ಅರಿಶಿನ ಹಾಕಬೇಕು. ಸ್ವಲ್ಪ ಈರುಳ್ಳಿ ಸಮೇತ ಸ್ವಲ್ಪ ಬೇಯಲಿ. ಈರುಳ್ಳಿ ಬೆಂದ ಸಮೇತ ಗೊತ್ತಾಗ್ತು, ಅಂದರೆ ಹಿಂಗಿಪ್ಪು ಈರುಳ್ಳಿ ಹಿಂಗಾಗುತ್ತೆ. ಆವಾಗ ನಮಗೆ ಅಂದ್ಕೊಳ್ಬೇಕು ಈರುಳ್ಳಿ ಬೇಯ್ತ ಅಂದ್ಕೊಂಡು ಅಷ್ಟೇ. ನಾನು ಇಲ್ಲಿ ತನಕ ನೀನು ಬಂಡಸ್ ತಿಂದಿದ್ಯಾ? ನಾನು ಬಂಡಸ್ ತಿಂದಿಲ್ಲ. ನಮ್ಮ ಪಪ್ಪ ಸುಮಾರು ಸಲ ತಂದಿರೋ, ಅದು ನಾನೇ ಮನಸ್ಸು ಮಾಡಲಿಲ್ಲ ತಿಂಬಕ್ಕೆ. ಇವತ್ತೆಂತಕ್ಕೋ ತಿಂಬ ಅಮ್ಮಂಗಾಯ್ತು, ಕಾಂಬ ಹೆಂಗಿರುತ್ತೆ ಟೇಸ್ಟ್ ಮಾಡುವ ಅಮ್ಮಂಗಾಯ್ತು. ಸೊ ಬಂಡಸ್ ತಿಂತಿದ್ದೇನೆ. ನನಗೆ ಅದು ಹೆಂಗಿರೋ ತನಕ ನಿಜವಾಗಿ ಗೊತ್ತಿಲ್ಲ. ಮೇ ಬಿ ನಾನು ತಿಂದದ್ದು ನಂಗೆ ನೆನಪು ಸಹ ಇಲ್ಲ, ಅಂದರೆ ಅಷ್ಟು ಕಮ್ಮಿ ತಿಂದಿದೆ ನಾನು ತಿಂದಿರಬಹುದು, ಆಲ್ಸ್ ತಿಂದಿಲ್ಲ. ಬೊಂಡಸ್ ಅಂದರೆ ಈ ಮಳೆಗಾಲದಾಗೆ ತಪ್ಪದು, ಮತ್ತೆ ಬೇರೆ ನಂಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದೆಂತ ಅಂತೇಳಿ ಹೇಳಿದ್ರೆ, ನನಗೆ ಜಾರಿ, ಚಟ್ಲಿ, ಮಳಿ ಇದೆಲ್ಲ ಮಸ್ತ್ ಇಷ್ಟ. ಮೀನು ಅಷ್ಟಕ್ಕಷ್ಟೇ, ಜಾರಿ, ಚಟ್ಲಿ, ಮಳಿ ಎಲ್ಲ ಇಷ್ಟ. ಅದನ್ನು ನಾನು ಸುಮಾರು ಸಲ ತಿಂದಿದೆ. ಇವಾಗ ನಾವು ಇದು ಹಾಕ್ಕೊಳ್ತೇವೆ. ಒಂಥರ ಇದು ಕಣೆ ಉಪ್ಪು ಸಮೇತ ಹಾಕ್ತಿದ್ದೆ ಈಗಡೆ. ನಂಗೆ ನಿಜವಾಗಿ ಗೊತ್ತಿಲ್ಲ ಇದಕ್ಕೆ ಎಷ್ಟು ಉಪ್ಪು ಬೇಕಂತೇಳಿ. ನಾನು ಅಂದಾಜು ಮೇಲೆ ಒಂದು ಸ್ಪೂನ್ ಹಾಕಿದ್ದೆ. ಬೇಕಿದ್ರೆ ಹೇಳಿ ಅಂದಾಜಿಲ್ಲ. ನಾನು 1 ಸ್ಪೂನ್ ಆದಮೇಲೆ ಒಂದಿಷ್ಟು ಹಾಕ್ತಾ ಇದ್ದೇನೆ. ಎಂತಂತೇಳಿ ಹೇಳಿದ್ರೆ, ನಾನು ಈಗ ಸ್ವಲ್ಪ ಹಾಕಿಟ್ಟಂತೆ ಇದು ಮಾಡ್ತೇನಲ್ಲ, ಮಾಡುವಾಗ ಟೇಸ್ಟ್ ಮಾಡುವಾಗ ಗೊತ್ತಾಗುತ್ತೋ. ಬೇಕಾದರೆ ಆವಾಗ ಹುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೆ. ಈಗ ಕಲ್ಲುಪ್ಪು ಹಾಕಿ ಇಟ್ಕೊಂಡಿದ್ದೆ. ಇದು ಸ್ವಲ್ಪ ಬೇಯಲಿ. ಬೆಂದಾದ್ಮೇಲೆ ಹೆಂಗತ್ ನೋಡು. ಇದು ಬೆಂದಂಗಿತ್ತು ಮಾರತ್ತೆ ಚೂರು ಈಗಡೆ. ಬೇಗ ಬೇಯ್ತಿರ್ಬೇಕು, ಮೇ ಬಿ ಬೇಗ ಬೇಯ್ತು ಅನ್ಸುತ್ತೆ. ಇದು ಬೆಂದಾದ್ಮೇಲೆ ಸುಕ್ಕ ಪೌಡ್ರ್ ಹಾಕು. ಸುಕ್ಕಕ್ಕೆ ಕಾಯಿ ಬೇಕಂತೆ, ಕಾಯಿ ತರ್ಕಂತಿದ್ದೆ. ಒಂದು ಸ್ಪೂನು ಖಾರದ ಪುಡಿ ಹಾಕ್ತಿದ್ದೇನೆ. ಇದು ನಮ್ಮಮ್ಮ ಮಾಡಿದ್ದು. ಸಾಕು ಎಂತಕ್ಕಂದ್ರೆ ಇದು ಸಾಕು ಉರಿ ಖಾರ ಇದು, ಅದಕ್ಕೆ ಸ್ವಲ್ಪನೇ ಹಾಕಂತಿದ್ದೆ. ರಕ್ಷಿತ ನಂಗೆ ಇದನ್ನ ಕಂಡ್ರೆ ಎಂತ ನೆನಪತ್ತಿತ್ತು ಗೊತ್ತಾ? ಒಂದ್ಸಲ ಅಜ್ಜ ಆಣ್ಬು ಹೆಕ್ಕ ಬಂದು ಹಿಂಗೆ ಮಾಡಿದ್ದೆ. ನಂಗೆ ಇನ್ನೂ ನೆನಪಿತ್ತು. ಅಜ್ಜ ಫುಲ್ಲು ಆಣ್ಬು ಹೆಕ್ಕ ಹಿಂಗೆ ಮಾಡಿ ಜೋರು ಮಾಡಿ ಬಪ್ಪತ್ತಿಂಗೆ ಆಣ್ಬಲ್ಲೆ ಹೆಕ್ಕಂಡು ಬಂದು ಇದೇ ಥರ ಮಾಡಿದ್ದ. ನಂಗೆ ಅದನ್ನ ಕಂಡಾಗ ಇದನ್ನ ಕಂಡಾಗ ನಂಗೆ ಅದೇ ನೆನಪಾಯ್ತು. ಭಾರಿ ಲೈಕ್ ಆಗಿತ್ತು ಮಾತ್ರ. ಅದು ಸ್ವಲ್ಪವೇ ಒಂದು ತಟ್ಟಿ ಹಾಕೋಷ್ಟು ಅಷ್ಟೇ ಮಾಡೋದು. ಭಾರಿ ಲೈಕ್ ಆಗಿತ್ತು. ನನ್ನ ಅಜ್ಜ ಅಡ್ಗೆ ಮಾಡೋದೇ ನಾನು ನೋಡೇ ಇಲ್ಲ. ಆವತ್ತೇ ಫಸ್ಟ್ ಟೈಮ್ ಅನ್ಕೊಂಡದ್ದು. ಉಪ್ಪು ಸರಿ ಆಯ್ತು. ಆ್ಯಕ್ಚುಲಿ ಎಂತ ಆಗಿತ್ತು ಅಂತ ಹೇಳಿದ್ರೆ, ನಾನು 1 ಸ್ಪೂನ್ ಹಾಕಿ ಆದಮೇಲೆ ಒಂಚೂರು ಜಾಸ್ತಿ ಒಂಚೂರು ಹಾಕ್ನಲ್ಲ, ಅದು ಜಾಸ್ತಿ ಆಗಿತ್ತು. ನಾನು ಸ್ವಲ್ಪ ನೀರು ಹಾಕಿ ಕುದಿಸಿದೆ. ಇವಾಗ ಕರೆಕ್ಟ್ ಆಯಿತು, ಅಲ್ಲಿಗೆ ಅಡ್ಜಸ್ಟ್ ಆಯಿತು. ಇವಾಗ ಖಾರ ಸರಿಯಾಗಿದೆ. ಇವಾಗ ಇದಾಗುತ್ತೆ, ಇದು ಹೆಸರಿಂದ ಕಾಯಿ ತುರಿ ಹಾಕ್ತೆ. ಕಾಯಿ ಹೆರ್ದು
ಕಾಯಿ ತುರಿ ಒಂದಿಷ್ಟೇ ಹಾಕುವ ಮತ್ತು ಬೇಕು ಹಾಕೊಂಡ್ರೆ ಸರಿ. ನಾನು ಜಾಸ್ತಿ ಖಾರದ ಪುಡಿ ಹಾಕಿಲ್ಲ, ಎಂತಕ್ಕಂತೇಳಿ ಹೇಳಿದ್ರೆ ಇದು ಹೆವಿ ಖಾರ ಇತ್ತು. ಎಂಥದ್ದು ಸಂತೆಂಗೆ ತಗೊಬಂದು ಮೆಣಸು ಸ್ವಲ್ಪ ಹಾಕಿ ಸಾಕ್ತದು, ಖಾರ ಮುದ್ದೆ ಹತ್ತು. ಸೊ ಇದನ್ನು ಕಲ್ಲರಿಗೋಸ್ಕರ ಅಂತೂ ಯೂಸ್ ಮಾಡೋಕ್ಕಾಗ್ತಿಲ್ಲ, ಖಾರಕ್ಕೋಸ್ಕರ ಆ ಮೆಣಸನ್ನು ಯೂಸ್ ಮಾಡುವಂಥ ಮೆಣಸದು. ಗುಂಟೂರ ಎಂಥದ್ದು ಹೇಳ್ತಾರೆ ಅದಕ್ಕೆ, ಬ್ಯಾಡಗಿಯ ಗುಂಟೂರ ಎಂತಕ್ಕೆ ಹೆಚ್ಚಿಡೋದು ನಂಗೆ ನೆನಪಿಲ್ಲ. ಅದು ಸಖತ್ ಖಾರ. ಚೆನ್ನಾಗಿದೆ. ಪನ್ನೀರ್ ತಿನ್ನಂಗಿತ್ತು. ಸೊಪ್ಪನ್ನು ಒಂಚೂರು ಲಾಸ್ಟಿಗೆ ಉದುರಿಸಿ ಬಿಡುವ. ಎಸ್, ನನ್ನ ಬೊಂಡಸ್ ಫ್ರೈ ರೆಡಿ ಆಯಿತು. ಇನ್ನು ಅನ್ನ ಹಾಕಿ ಮೊಸರು ಹಾಕಿ ಬ್ಯಾಟಿಂಗ್ ಮಾಡೋದು. ಎಸ್, ಊಟ ರೆಡಿ ಆಗಿದೆ. ಬೊಂಡಸ್ದು ಸುಕ್ಕ, ಮೊಸರು, ಉಪ್ಪಿನಕಾಯಿ. ಈಗ ಊಟ ಮಾಡೋದು. ಅಬ್ಬಿ ಅಂದ್ರೆ ಸಾಕು, ಜೀವತ್ ಗೆಂಟ್ ಚುಂಕಿ ಮಕ್ಕಳಿಗೆ ಅಬ್ಬಿ ಅಂದ್ರೆ ಸಾಕು.